ಹಾಗಾಗಿ 28ಕ್ಕೆ ನಾವೇನು ಮಾಡಬೇಕಾಗಿಲ್ಲ. ಹಿಂದೆ ಹೇಳ್ತಾ ಇದ್ರು ಮೊನ್ನೆ ಸಿದ್ದರಾಮಯ್ಯನವರು, ನಾವೇನು ಮಾಡದೇ ಇದ್ರು 23ರಲ್ಲಿ ಬರ್ತೀವಿ ಅಂತ. ನಾನು ಅವ್ರ ಮಾತನ್ನು ಅವ್ರಿಗೆ ಇವತ್ತು ವಾಪಸ್ ಹೇಳಲಿಕ್ಕೆ ಬಯಸ್ತೀನಿ. ನಾವು ಏನು ಮಾಡದೇ ಇದ್ರು ಕೂಡ 28ಕ್ಕೆ 100ಕ್ಕೆ 100 ಭಾರತೀಯ ಜನತಾ ಪಕ್ಷ ಜಾತ್ಯತೀತ ಜನತಾದಳದ ಸಮ್ಮಿಶ್ರ ಸರ್ಕಾರ ರಚನೆಯಾಗುವುದು 100ಕ್ಕೆ 100 ಸತ್ಯ. ದೀಪಾವಳಿ ದಿವಸ ಇವತ್ತು ಹೇಳ್ತಾ ಇದ್ದೀನಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ಯಾವಾಗ ಬೇಕಿದ್ರು ಆಗ್ತದೆ. ತರ ಪ್ಲಾನ್ ಇದೆಯಾ ಸರ್? ಈ ಕಡೆ ವೈಯಕ್ತಿಕವಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳನ್ನೇ ಭೇಟಿಯಾಗಿ ಇದರ ಬಗ್ಗೆ ಚರ್ಚೆ ಮಾಡಿ ಬಂದಿದ್ದೇನೆ. ಅವ್ರು ಒಂದೇ ಮಾತು ಹೇಳಿದ್ರು, ಸುಧಾಕರ್ ನಿನ್ನ ಬದ್ಧತೆ ನನಗೆ ಗೊತ್ತಿದೆಯಪ್ಪ, ಆದ್ರೆ ನಿಮ್ಮ ಸರ್ಕಾರ ಇಲ್ಲಿವರೆಗೂ ನೀರಾವರಿ ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ಯಾರು ಕೂಡ ನನ್ನ ಜೊತೆ ಪ್ರಸ್ತಾಪ ಮಾಡಲಿಲ್ಲ. ಅವರು ಪ್ರಸ್ತಾವನೆ ಮಾಡಲಿ, ಆಮೇಲೆ ಅದನ್ನ ಹೇಗೆ ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿ ಮಾಡೋಣ, ನಿಮಗೆ ಸಹಾಯ ಮಾಡ್ತೀನಿ ಅಂತೇಳಿ ನನಗೆ ಮಾರ್ಮಿಕವಾಗಿ ಹೇಳಿದ್ದೆ. ನಾನು ಹೇಳಿದೆ, ಈ ಸರ್ಕಾರ ಒಂದು ವೇಳೆ ಮಾಡೋಕ್ಕಾಗದೇ ಇದ್ರೆ ಇನ್ನೆಲ್ಲ 2 ವರ್ಷ ಬಂದ್ಬಿಟ್ಟಿದೆ. ನಮ್ಮ ಸರ್ಕಾರ ಬಂದೇ ಬರುತ್ತೆ ಸರ್ 28ರಲ್ಲಿ, ಅವಾಗಾದ್ರೂ ಕೊಡಿ ಅಂತ ಹೇಳಿದ್ದೀನಿ. ಆಗ ನೀನೇ ಮುಂದೆ ಬಂದು ಬಾಪ, ನಾನು ನಿನಗೆ 100ಕ್ಕೆ 100 ನೀರನ್ನ ಕೊಡೋ ಜವಾಬ್ದಾರಿ ನಂದು ಅಂತ ಹೇಳಿದ್ದೆ. ಇವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ. ನಾನಿವತ್ತು ಜನರಿಗೆ ಮಾತು ಕೊಡ್ತಾ ಇದ್ದೀನಿ. ಆ ಸರ್ಕಾರ ಇನ್ನೂ ಕೂಡ 4 ವರ್ಷ ಇದೆ. ನಮ್ಮ ಸರ್ಕಾರ ಇನ್ನ 2-2.5 ವರ್ಷ ನಮ್ದು ವಾಪಸ್ ಬರುತ್ತೆ. ಇನ್ನು 1.5 ವರ್ಷ ಸಮಯ ಇರುತ್ತೆ ನನಗೆ. 100ಕ್ಕೆ 100 ನಾನು ಆ ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಕೃಷ್ಣಾ ಭಾಗದ ನೀರನ್ನ ಈ ಭಾಗಕ್ಕೆ ತರುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ.